भारती तीर्थनामधारणाय शङ्कराय शारदा पीठराज गुरवे मङ्गलम्। भारती तीर्थनामधारणाय शङ्कराय शारदा पीठराज गुरवे मङ्गलम्। अभिनव विद्यातीर्थपूज्यपादसेवकाय भूलोकरक्षकाय गुरवे मङ्गलम्। अभिनव विद्यातीर्थपूज्यपादसेवकाय भूलोकरक्षकाय गुरवे मङ्गलम्। ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಈ ಜಗತ್ತಿನಲ್ಲಿ ಭಗವಂತ ಕೋಟ್ಯಾನುಕೋಟಿ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದು ನಮ್ಮ ನಂಬಿಕೆ. ಈ ಸೃಷ್ಟಿಯಲ್ಲಿರೋ ಸಕಲ ಜೀವಿಗಳು ವಿಧ ವಿಧವಾದ ಆಟಗಳನ್ನು ಆಡಿ ತಮ್ಮ ಸಂತೋಷವನ್ನು ಅನುಭವಿಸ್ತಾ ಇವೆ ಅನ್ನೋದು ನಮ್ಮ ಕಲ್ಪನೆಗಳಲ್ಲೊಂದು. ಆದರೆ ಮೇಲ್ನೋಟಕ್ಕೆ ಈ ಜೀವರಾಶಿಗಳೆಲ್ಲ ಆಟ ಆಡ್ತಾ ಇದೆ ಅಂತ ಅನಿಸಿದ್ರು ನಮ್ಮ ಪೂರ್ವಜರು ಕಂಡುಕೊಂಡ ಸತ್ಯ ಅಂದ್ರೆ ಈ ಆಟಗಳೆಲ್ಲ ಇಲ್ಲಿನ ಪ್ರಾಣಿಗಳು ವಾಸ್ತವವಾಗಿಯೂ ಆಡದೇನೆ, ಅದರ ಬದಲಿಗೆ ಇವುಗಳನ್ನೆಲ್ಲ ಸೃಷ್ಟಿಸಿದ ಆ ಭಗವಂತನೇ ಆಡ್ತಿರೋ ಒಂದು ಆಟ ಈ ಜಗತ್ತು ಅಂತಾನೆ ನಮ್ಮ ಕೆಲವರು ಅಂಬೋಣ. ಹಾಗೆ ನೋಡಿದರೆ ಮೇಲಿರೋ ಮುಕ್ಕಣ್ಣನಿಗೂ ಮತ್ತು ಭೂಮಿಯ ಮೇಲಿರುವ ಇಕ್ಕಣ್ಣನಿಗೂ ಹೇಳ್ಕೊಳ್ಳುವಂತಹ ವ್ಯತ್ಯಾಸಗಳೇನು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಹುದು. ಇಕ್ಕಣ್ಣನಾದ ಮಾನವ ಶುದ್ಧನಾಗಿದ್ದರೆ ಆ ಮುಕ್ಕಣ್ಣ ಪರಮಶುದ್ಧನಾಗಿದ್ದಾನೆ. ಒಕ್ಕಣ್ಣ ಪ್ರಾಣಿಗಳನ್ನ ಅಶುದ್ಧವಾಗಿದೆ ಅಂತ ಹೇಳದೆ ಹೋದ್ರೂನು ಇವು ಶುದ್ಧತೆಯ ರಾಹಿತ್ಯದಿಂದ ಕೂಡಿದೆ, ಅಂದ್ರೆ ಶುದ್ಧತೆಯಿಂದ ದೂರವಾಗಿದೆ ಅಂತ ಹೇಳ್ಬಹುದು. ಈ ಸಂದರ್ಭದಲ್ಲಿ ಇಕ್ಕಣ್ಣನಾದ ಮಾನವ ತನ್ನ ಸ್ವಲ್ಪ ಪ್ರಯತ್ನದಿಂದ ತಾನು ಸಹ ಒಂದು ಮೆಟ್ಲು ಏರಿದರೆ ಆ ಮುಕ್ಕಣ್ಣನಾದ ಪರಮಾತ್ಮನಲ್ಲಿ ವಿಲೀನವಾಗಬಹುದು ಅನ್ನೋದೇ ಅದ್ವೈತ ಸಿದ್ಧಾಂತದ ಸಾರ ಅಂತ ಹೇಳಬಹುದು. ಅದ್ವೈತೇತರ ಸಿದ್ಧಾಂತಗಳು ಹೇಳೋ ತತ್ವದ ಅರ್ಥ ಅಂದ್ರೆ ಭಗವಂತ ಅನ್ನೋನು ಒಂದು ಮಹಾಶಕ್ತಿಯಾಗಿದ್ದಾನೆ, ಅವನಲ್ಲಿ ನಾವೆಲ್ಲಿ ಅನ್ನೋ ಅಭಿಪ್ರಾಯ. ಹೌದು, ಸಾಮಾನ್ಯವಾಗಿ ಈ ಅಭಿಪ್ರಾಯ ಅನೇಕರಲ್ಲಿ ಇರೋದು ನಿಜ, ಅದು ಇರಬೇಕಾದ್ದು ನಿಜ. ಈ ಅಭಿಪ್ರಾಯ ಒಂದು ಕಡೆ ಆದ್ರೆ ಮತ್ತೆ ಕೆಲವರು ನಮ್ಮ ಪ್ರಾಚೀನ ಚಿಂತನೆಗಳಲ್ಲಿ ನಾನು ಹುಟ್ಟು ಸಾವುಗಳಿಂದ ಕೂಡಿದ ಈ ಕಾಲಚಕ್ರದಲ್ಲಿ ಮುಳುಗಿ ಹೇಳ್ತಾ ಇದ್ದೀನಿ, ಈ ಚಕ್ರದಿಂದ ನನಗೆ ಮುಕ್ತಿ ನೀಡಿ ನನ್ನನ್ನ ನಿನ್ನ ಪಾದದಲ್ಲಿ ವಿಲೀನಗೊಳಿಸ್ಕೊಂಡು ಬಿಡು ತಂದೆ ಅನ್ನೋ ಅಭಿಪ್ರಾಯಗಳನ್ನು ನಾವು ಆಗಾಗ ನೋಡ್ತಾ ಇರ್ತೀವಿ. ಒಂದು ವೇಳೆ ನಾವು ಬೇರೆ ಅವನು ಬೇರೆ ಅನ್ನೋದಾದ್ರೆ ನಾವು ಅವನಲ್ಲಿ ವಿಲೀನವಾಗೋದಕ್ಕಾದ್ರೂ ಹೇಗೆ ಸಾಧ್ಯ? ಪ್ರಸ್ತುತ ಚಿಂತನೆಯಲ್ಲಿ ನಾವು ಅದ್ವೈತ ಸಿದ್ಧಾಂತದ ಬಗೆಗಿನ ಕೆಲವು ವಿಚಾರಗಳನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡೋಣ. ಬೇರೆ ಬೇರೆಯಾದ ಎಣ್ಣೆ ಮತ್ತು ನೀರುಗಳು ಒಂದಾಗಿ ಬರೆಯೋದಕ್ಕೆ ಸಾಧ್ಯವೇ? ಒಟ್ಟಾರೆ ಕೆಲವು ಸಲ ನಾವಿಬ್ರು ಬೇರೆ ಅಂತೀವಿ, ಮತ್ತೆ ಕೆಲವು ಸಲ ನಾವಿಬ್ರು ವಿಲೀನವಾಗಿಬಿಡೋಣ ಅಂತಾನು ಹೇಳ್ತೀವಿ. ಈ ಎರಡು ವಿಚಾರಗಳು, ಚಿಂತನೆಗಳು ನಮ್ಗೆ ದ್ವಂದ್ವವಾಗಿ ಕಾಣಿಸೋದಿಲ್ವೇ? ಆದ್ರೆ ಸನಾತನ ವಾಹಿನಿಯ ಮಹಾ ದಾರ್ಶನಿಕರು ಕಂಡುಕೊಂಡಿರೋ ಅದ್ವೈತ ಸಿದ್ಧಾಂತದಲ್ಲಿ ಭಗವಂತ ಬೇರಲ್ಲ, ನಾವು ಬೇರಲ್ಲ, ಬದಲಿಗೆ ನಮ್ಮ ಬೇರುಗಳೇ ಆ ಭಗವಂತನಲ್ಲಿ ಕಾಣಿಸುತ್ತವೆ ಅನ್ನೋ ಪರಮ ಸತ್ಯವೇ ಅದ್ವೈತವಾಗಿದೆ. ಕೆಲವು ವೇಳೆ ಸಾಮಾನ್ಯರಲ್ಲಿ ಮೂಡಿ ನಿಲ್ಲೋ ಅನೇಕ ಅನುಮಾನಗಳಿಗೂ ಸಹ ನಮ್ಮ ಉಪನಿಷತ್ತುಗಳು ಹಾಗೂ ಅದ್ವೈತ ಆಚಾರ್ಯರುಗಳು ಅತ್ಯಂತ ಸಮಾಧಾನಕಾರವಾದ ಉತ್ತರಗಳನ್ನ ನೀಡಿಬಿಟ್ಟಿದ್ದಾರೆ. ಶ್ರೀ ಆದಿಶಂಕರ ಭಗವತ್ಪಾದರು ಈ ಮುಂಚೆನೇ ಇದ್ದಂತಹ ಅದ್ವೈತ ಸಿದ್ಧಾಂತದ ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿದು ಬೆಳಗಿಸಿದ್ದಾರೆ ಅನ್ನೋದು ಮಾತ್ರ ನಿತ್ಯ ಸತ್ಯ. ಅದ್ವೈತ ಸಿದ್ಧಾಂತದ ಪ್ರಕಾರ ಮುಮುಕ್ಷುವಿಗೆ ಮುಕ್ತಿಯನ್ನ ಪಡೆಯೋದಕ್ಕೆ ಉಳಿದಿರೋದು ಒಂದೇ ಮೆಟ್ಲು. ಈ ಮೆಟ್ಲನ್ನ ಏರೋದಕ್ಕೆ ಭಗವಂತ ನಮಗೆ ಕಾಲನ್ನ ಕೊಟ್ಟಿದ್ದಾನೆ. ಆದ್ರೆ ಬರೀ ಕಾಲಿದ್ರೆ ಮಾತ್ರ ಸಾಲದು, ಕಾಲಿನೊಂದಿಗೆ ಅದರಲ್ಲಿ ಶಕ್ತಿಯನ್ನೂ ಸಂಚಯ ಮಾಡಿದ್ದಾನೆ. ಆದರೆ ಆ ಕಾಲನ್ನ ಎತ್ತಿ ಇಡೋ ಮನಸ್ಸನ್ನ ಮಾತ್ರ ನಾವೇ ಮಾಡ್ಕೊಳ್ಳಿ ಅಂತ ನಮಗೆ ಬಿಟ್ಟುಬಿಟ್ಟಿದ್ದಾನೆ. ಈ ಒಂದು ಮೆಟ್ಲು ಏರೋ ಪ್ರಯತ್ನಕ್ಕೆ ಪೂರಕವಾದ ಆತ್ಮವಿಶ್ವಾಸವನ್ನ ನೀಡೋ ಅದ್ವೈತ ಸಿದ್ಧಾಂತ ಅಂತ ಹೇಳ್ಬೋದು. ಅದ್ವೈತ ಸಿದ್ಧಾಂತದಲ್ಲಿ ಮಾನವ ಒಂದು ನೀರಿನ ಬಿಂದು ಅಂತಾನು, ಆ ಭಗವಂತ ಮಹಾಸಮುದ್ರ ಅಥವಾ ಸಿಂಧು ಅಂತಾನು ಕರೀಲಾಗಿದೆ. ಈ ಎರಡರ ಮೂಲ ವಸ್ತುವು ಒಂದೇ ಆಗಿರೋ ಕಾರಣ ಎರಡರ ಮಿಲನವೂ ಸುಲಭ ಸಾಧ್ಯ ಅಂತ ಕೂಡ ಅದ್ವೈತ ಸಿದ್ಧಾಂತ ವಿವರಿಸುತ್ತೆ.
ಈ ಚಿಂತನೆಯನ್ನೇ ಪರಮ ಗುರುಗಳಾದ ಶ್ರೀ ಶಂಕರ ಭಗವತ್ಪಾದರು ಒಂದು ಶ್ಲೋಕದ ಮೂಲಕ ವಿವರಿಸ್ತಾರೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಭಕ್ತರೇ, ಕೋಟ್ಯಾನು ಕೋಟಿ ಗ್ರಂಥಗಳಲ್ಲಿ ಬರೆದಿರತಕ್ಕಂತಹ ಮಹತ್ತರವಾದ ವಿಚಾರವನ್ನ ನಾನು ತಮಗೆಲ್ಲ ಅರ್ಧ ಶ್ಲೋಕದ ಮೂಲಕ ವಿವರಿಸ್ತಾ ಇದ್ದೀನಿ. ಈ ಜಗತ್ತು ಅನ್ನೋದು ಕೇವಲ ಮಿಥ್ಯೆ ಅಥವಾ ಮಾಯೆ, ಆದರೆ ಬ್ರಹ್ಮ ಮಾತ್ರ ಶಾಶ್ವತ ಸತ್ಯ ಅನ್ನೋದನ್ನು, ಆ ಬ್ರಹ್ಮನಾದವನು ನಮ್ಮೊಳಗೆ ಅಡಗಿದ್ದಾನೆ, ಬೇರೆ ಅಲ್ಲ ಅನ್ನೋದನ್ನು ಈ ಶ್ಲೋಕ ವಿವರಿಸುತ್ತೆ. ಜೀವೋ ಬ್ರಹ್ಮೈವ ನಾಪರಃ, ಜೀವವೇ ಬ್ರಹ್ಮನೇ ಹೊರತು ಬೇರ ಅಲ್ಲ ಅನ್ನೋದೇ ಈ ಶಂಕರರ ಶ್ಲೋಕದ ಸಾಲು. ಈ ವಿವರಣೆಯ ಸಾರಾಂಶನೂ ಸಹ ಶ್ರೀ ಶಂಕರ ಭಗವತ್ಪಾದರು ಅರ್ಧ ಶ್ಲೋಕಕ್ಕಿಂತ ಮಿಗಿಲಾಗಿ ಒಂದೇ ಒಂದು ಪರಮ ವಾಕ್ಯದ ಮೂಲಕ ಅಹಂ ಬ್ರಹ್ಮಾಸ್ಮಿ ಅಂತ ವಿವರಿಸ್ತಾರೆ. ಕೆಲವು ಸಾಮಾನ್ಯರು, ಅಲ್ಲ ಸ್ವಾಮಿ, ನಾವೇ ಬ್ರಹ್ಮ ಅಂದ್ರೆ ಏನರ್ಥ, ನಾವೇ ಈ ಸೃಷ್ಟಿಕರ್ತ ಬ್ರಹ್ಮ ಆಗಿರೋದಾದ್ರೆ ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನು ಆಗಾಗ ಕೇಳ್ತಾರೆ. ಆದ್ರೆ ಶ್ರೀ ಶಂಕರರು ಹೇಳಿರೋದು ನಾವು ಆ ಸೃಷ್ಟಿಕರ್ತ ಬ್ರಹ್ಮ ಆಗೋದನ್ನಲ್ಲ, ಬದಲಿಗೆ ಅವನಿಗಿಂತಲೂ ದೊಡ್ಡದಾದ ಅಸ್ತಿತ್ವ ಒಂದು ನಮ್ಮ ಒಳಗೆ ಇದೆ ಅನ್ನೋ ಪರಿಭಾವನೆಯನ್ನ ನಾವು ಇಟ್ಕೊಳ್ಬೇಕು ಅನ್ನೋದನ್ನ ಶಂಕರರು ವಿವರಿಸ್ತಾರೆ. ವಾಸ್ತವವಾಗಿ ಈ ಬ್ರಹ್ಮದ ಅಂಶ ಎಲ್ಲ ಮಾನವರಲ್ಲಿ ಮಾತ್ರ ಅಲ್ಲ, ಬದಲಿಗೆ ಎಲ್ಲ ಜೀವಿಗಳಲ್ಲಿಯೂ, ಅಣು ರೇಣು ತೃಣ ಕಾಷ್ಠಗಳಲ್ಲಿಯೂ ಅಡಗಿದೆ ಅನ್ನೋದೇ ಇಲ್ಲಿನ ಪರಮ ಸಾರ. ಇಕ್ಕಣ್ಣನಾದ ಮಾನವ ಈಗಾಗಲೇ ಪ್ರಾಣಿಗಳ ಹಂತದಿಂದ ಮೇಲೇರಿದ್ದಾನೆ. ಆದರೆ ಇನ್ನು ಒಂದೇ ಒಂದು ಮೆಟ್ಲನ್ನ ಏರೋ ಮೂಲಕ ಮಾನವ ಮುಕ್ಕಣ್ಣನಾಗಬಲ್ಲ ರಹಸ್ಯವೇ ಈ ಅದ್ವೈತ ಸಿದ್ಧಾಂತ ಅಂತ ಹೇಳಬಹುದು. ಈ ಸಿದ್ಧಾಂತಕ್ಕೆ ಗುರು ಶಂಕರ ನೀಡಿರೋ ಸರಳವಾದ ಉದಾಹರಣೆಯನ್ನು ಅಷ್ಟೇ ಸ್ವಾರಸ್ಯಕರವಾಗಿ ಅರ್ಥಪೂರ್ಣವಾಗಿ ನಮಗೆ ತಲುಪಿದೆ. ಗುರುಗಳ ಪ್ರಕಾರ ಒಂದು ಮಡಕೆಯನ್ನ ಬಟ್ಟೆಯಿಂದ ಬಾಯಿಯನ್ನ ಕಟ್ಟಿದಾಗ ಅದರೊಳಗೆ ಗಾಳಿ ಬಂಧಿತವಾಗುತ್ತೆ. ಆಮೇಲೆ ಘಟದ ಒಳಗಿನ ಗಾಳಿ ಹಾಗೂ ಹೊರಗಿನ ಗಾಳಿಗಳು ಪ್ರತ್ಯೇಕ ಅಥವಾ ಎರಡು ಅನ್ನೋ ಭ್ರಮೆ ನಮ್ಮಲ್ಲಿ ಉಂಟಾಗುತ್ತೆ. ಆದರೆ ವಾಸ್ತವವಾಗಿ ಈ ಮಡಕೆ ಒಡೆದು ಹೋದಾಗ ಒಳಗಿನ ಗಾಳಿ ಹೊರಗಿನ ಗಾಳಿಯೊಂದಿಗೆ ವಿಲೀನವಾಗಿ ಎರಡರ ನಡುವಣ ವ್ಯತ್ಯಾಸವೇ ಕಳ್ಕೊಂಡು ಬಿಡುತ್ತೆ. ಅವೆರಡನ್ನೂ ನಾವು ಪ್ರತ್ಯೇಕ ಅನ್ನಕ್ಕೆ ಸಾಧ್ಯವಿಲ್ಲ, ಎರಡು ಒಂದೇ ಅನ್ನೋದನ್ನೇ ಶಂಕರರು ವಿವರಿಸ್ತಾರೆ. ಇದನ್ನೇ ಶಂಕರರು ಘಟಾಕಾಶ ಮತ್ತು ಮಹಾಕಾಶಗಳ ವಿಲೀನ ಅಂತ ಹೇಳ್ತಾರೆ. ಘಟಾಕಾಶಂ ಮಹಾಕಾಶ ಇವಾತ್ಮಾನಂ ಪರಾತ್ಮನಿ ವಿಲಾಪ್ಯ ಅಖಂಡ ಭಾವೇನ ತೂಷ್ಣೀಂ ಭವ ಸದಾ ಮುನೇ. ವಿಲಾಪ್ಯ ಅಖಂಡ ಭಾವೇನ, ಖಂಡ ಭಾವ ಅಲ್ಲ ಅಲ್ಲಿ, ವಿಲಾಪ್ಯ ಅಖಂಡ ಭಾವೇನ ಅಂದ್ರೆ ಅಖಂಡ ಬ್ರಹ್ಮ ಬೇರಲ್ಲ, ಮಾನವ ಬೇರಲ್ಲ, ಜೀವಿ ಬೇರಲ್ಲ ಅನ್ನುವ ಅಖಂಡತೆಯನ್ನ ನೀನು ಪರಿಕಲ್ಪಿಸಿಕೊಂಡು ಸಮಾಧಾನವಾಗಿ ಇರು ಮುನಿಯೇ ಅಂತ ಶಂಕರ ವಿವರಿಸ್ತಾರೆ. ಹಾಗೇನೆ ಒಂದು ಹಂತದಲ್ಲಿ ಸಾಮಾನ್ಯ ಆತ್ಮಗಳಾದ ನಾವುಗಳು ಪ್ರಯತ್ನಿಸಿದರೆ ಪರಮವಾದ ಆತ್ಮದೊಡನೆ ವಿಲೀನವಾದರೂ ವಾಸ್ತವ ಅನ್ನೋದೇ ಈ ಶಂಕರರ ವಿವರಣೆ. ನಾವು ಇನ್ನೊಂದು ಹೆಜ್ಜೆ ಮುಂದುವರೆದು ಆ ಶಂಕರರ ಪ್ರೇರಣೆಯಿಂದಲೇ ಯೋಚಿಸೋದಾದ್ರೆ, ಬೇರೆ ಬೇರೆ ಅಂತ ಕಾಣ್ತಾ ಇದ್ದ ಎರಡು ಗಾಳಿಗಳು ಬೇರೆ ಆಗೋದಕ್ಕೆ ಮುನ್ನ ಒಂದೇ ಆಗಿದ್ವಲ್ವೇ? ತಾತ್ಕಾಲಿಕವಾಗಿ ನಾವೇ ಅದನ್ನ ಬೇರೆ ಮಾಡಿದ್ರಿಂದ ಪ್ರತ್ಯೇಕತೆ ಅನುಭವ ನಮಗೆ ಪ್ರಯೋಗದಲ್ಲಿ ಕಾಣಿಸ್ತು ಅನ್ನೋದನ್ನು ಕೂಡ ನಾವು ಮರಿಬಾರದು. ಒಟ್ಟಾರೆ ಭಗವಂತ ಬೇರಲ್ಲ, ಭಕ್ತ ಬೇರಲ್ಲ ಅನ್ನೋ ಸಿದ್ಧಾಂತವೇ ಅಂದ್ರೆ ನಮ್ಮ ಹೊರಗಣ್ಣುಗಳಿಂದ ನೋಡಿದಾಗ ಇಕ್ಕಣ್ಣ ಮುಕ್ಕಣ್ಣಗಳು ಎರಡಾಗಿ ಕಂಡ್ರು, ನಮ್ಮ ಒಳಗಣ್ಣುಗಳಿಂದ ನೋಡಿದಾಗ ಆ ಎರಡು ಎರಡಲ್ಲ ಕಾಣ ಒಂದೇ ಅನ್ನೋದೇ ಅದ್ವೈತ ಸಿದ್ಧಾಂತದ ಸಾರ ಅಂತ ಹೇಳಬಹುದು. ಇದೇ ಜೀವೋ ಬ್ರಹ್ಮೈವ ನಾಪರಃ.